ವೈಭವದಿಂದ ನಡೆದ ಕಾಟಮಾಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಜಾತ್ರೆಯಲ್ಲಿ ಭಾಗಿಯಾದ ಕೇಂದ್ರ ಸಚಿವ ವಿ ಸೋಮಣ್ಣ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೊಂಡವಾಡಿ ಗ್ರಾಮದ ಬಂಗಾರು ಕಾಟಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತಾಲೂಕಿನ 53 ಹಳ್ಳಿಯ ಬುಡಕಟ್ಟು ಸಮುದಾಯದ ಜನರು ಒಂದಾಗಿ ಸೇರಿ ಈ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದು 101 ಎಡೆಯನ್ನ ಇಟ್ಟು ಭಕ್ತಿ ಪೂರ್ವಕವಾಗಿ ದೇವರ ಆರಾಧನೆಯನ್ನ ಮಾಡಲಾಯಿತು. ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಕಾಟಮಾಲಿಂಗೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಇಲ್ಲಿನ ಬುಡಕಟ್ಟು ಸಮುದಾಯದ ಜನರು ತಮ್ಮ ದೈನಂದಿನ ಕೆಲಸದಲ್ಲಿ ದೇವರನ್ನ ಕಾಣ್ತಾ ಇದ್ದು, ಇವತ್ತು ಇಂತಹ ಅದ್ಭುತ ಕಾರ್ಯಕ್ರಮವನ್ನ ನೋಡುವ ಭಾಗ್ಯ ನನಗೆ ಸಿಕ್ಕಿದೆ. ಇಂತಹ ಅವಕಾಶವನ್ನ ಎಲ್ಸಿ ನಾಗರಾಜು ಕಲ್ಪಿಸಿಕೊಟ್ಟಿದ್ದಾರೆ ಎಂದಿದ್ದಾರೆ. ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಬೇಕಾದರೆ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಬೇಕು. ಈ ಭಾಗದಲ್ಲಿ ನೀರಾವರಿ ಯೋಜನೆ ಹಾಗೂ ಅಭಿವೃದ್ಧಿಗೆ ಬದ್ಧನಾಗಿದ್ದು, ಈ ಭಾಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ರು. ಆನಂದನೂ ಆಯ್ತದೆ, ದಿಗ್ಲು ಕೂಡ ಆಯ್ತದೆ. 101 ಎಡೆಯನ್ನು ಇಟ್ಟು ಆ ಎಡೆಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಿ ಭಗವಂತನೇ ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನುವ ನಿಮ್ಮ ನಂಬಿಕೆ ಇದೆಯಲ್ಲ, ಇದು ಕೂಡ ಸೂರ್ಯಾಚಂದ್ರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಭಾರತ ದೇಶದಲ್ಲಿ ವಿಶೇಷವಾಗಿ ಈ ಒಂದು ಆದಿವಾಸಿ ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಭಗವಂತನನ್ನ ತಮ್ಮ ದೈನಂದಿನ ಕೆಲಸಗಳಲ್ಲಿ ನೋಡ್ತಕ್ಕಂಥ ಈ ಜನಾಂಗ ನನಗೆ ಇವತ್ತು ತುಂಬ ಆನಂದವನ್ನು ಉಂಟು ಮಾಡಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹಿರಿಯ ಸನ್ನಿಹಿತರಾಗಿದ್ದ ಎಲ್ಸಿ ನಾಗರಾಜ್ ಅವರಿಗೆ ನಾನು ಬರೋದು ಮುಂಚಿತವಾಗಿ ಊರಿನ ಕೊಂಡವಾಡಿಯ ಪರಿಸಂಗಮ ದೇವಸ್ಥಾನ ಎಷ್ಟು ವರ್ಷದ ದೇವಸ್ಥಾನ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಭಾಗ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಆಗುವ ಒಂದು ಅನುಭವ ಎಲ್ಲೂ ಕೂಡ ನೋಡಕ್ಕಾಗೋದಿಲ್ಲ. ತಾಲೂಕಿನ 53 ಹಳ್ಳಿಯ ಬುಡಕಟ್ಟಿನ ಸಮುದಾಯಗಳು 106 ವರ್ಷಗಳಿಂದ ಈ ಕಾಟಮಾಲಿಂಗೇಶ್ವರ ಜಾತ್ರೆಯನ್ನ ಶಿವರಾತ್ರಿ ಸಮೀಪದ ಅಮಾವಾಸ್ಯೆ ದಿನ ಹಮ್ಮಿಕೊಂಡು ಬಂದಿದ್ದಾರೆ. ಕೊರಟಗೆರೆ, ಗೌರಿಬಿದನೂರು ಸೇರಿದಂತೆ ಪಕ್ಕದ ಆಂಧ್ರದಿಂದ 106 ಭಕ್ತರು ಸೇರಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಹಬ್ಬದ ರೀತಿ ಜಾತ್ರೆ ನಡೀತಾ ಇದ್ದು, ಶಿವ ಮತ್ತು ವಿಷ್ಣುವಿನ ಆರಾಧಕರು 101 ಎಡೆ ಇಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸುವುದು ಇಲ್ಲಿನ ವಿಶೇಷವಾಗಿದೆ ಅಂತ ಎಲ್ಸಿ ನಾಗರಾಜು ತಿಳಿಸಿದ್ರು. ವಿಶೇಷವಾಗಿ ಇದು 106 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಮತ್ತು ದೇವರ ಕಾರ್ಯಗಳು. ಬಂಗಾರು ಕಾಟಮಲಿಂಗೇಶ್ವರ ಅಂತ ಬಹುಶಃ ನನ್ನ ತಂದೆ, ಅವರ ತಂದೆ ಬಹುಶಃ ಇದರ ಇತಿಹಾಸ ಯಾವಾಗ ಪ್ರಾರಂಭ ನನಗೆ ಗೊತ್ತಿಲ್ಲ. ಬಹುಶಃ ಅನುಚಾನವಾಗಿ ಒಂದು ಬುಡಕಟ್ಟಿನ ಸಮುದಾಯದವರು ಇಲ್ಲಿ ನಡ್ಕೊಂಡು ಬರುವಂಥ ಪದ್ಧತಿ ಇದೆ. ಒಟ್ಟು 53 ಹಳ್ಳಿ, ಮಧುಗಿರಿ ತಾಲೂಕಿನ ಕೊಂಡವಾಡಿ, ದೊಡ್ಡಮಾಳೂರು, ಬೂದಿನಹಳ್ಳಿ, ಚಿಕ್ಕಮಾಳೂರು, ಚಿಂಪ್ಕಾನಹಳ್ಳಿ, ಕೊರಟಗೆರೆ ತಾಲೂಕಿನ 3-4 ಹಳ್ಳಿ, ಅದೇ ರೀತಿ ಗೌರಿಬಿದನೂರು ತಾಲೂಕಿನ ಆರುಡಿ, ಕುರುಡಿ, ಕುಂಜಿಹಳ್ಳಿ ಇಂಥ ಕೆಲವು ಹಳ್ಳಿಗಳು, ಹಿಂದೂಪುರ ತಾಲೂಕಿನ 4-5 ಹಳ್ಳಿ, ಮಡೇಶ್ವರ ತಾಲೂಕಿನ ಕೆಲವು ಹಳ್ಳಿಗಳು, ಅನಂತಪುರ ಜಿಲ್ಲೆಯ ಕೆಲವು ಹಳ್ಳಿಗಳು, ಈ ರೀತಿ ಈ ಬುಡಕಟ್ಟು ಸಮುದಾಯದಲ್ಲಿ ಎಲ್ಲೆಲ್ಲದು ಅವರೆಲ್ಲ ಇದನ್ನ ನಡ್ಕೊಂಡು ಬರೋದು. ಸೊ ಭಾಳ ಹಿಂದೆ ಪುರಾತನವಾಗಿದ್ದಂಥ ಟೆಂಪಲ್, ಇದೆಲ್ಲ ಅರಣ್ಯ ಫಾರೆಸ್ಟ್ ವ್ಯಾಪ್ತಿಯೊಳಗಿದ್ದಂಥ. ಇವತ್ತು ಹಳ್ಳಿ ಉಳುಮೆ ಮಾಡ್ಕೊಂಡು ಜನ ಅದು ವ್ಯವಸಾಯದ ಜಮೀನು ಆಗ್ತದೆ. ಆ ಕಾಲದಲ್ಲಿ ಬಡತನ ಇದ್ದಂಥ ಮಣ್ಣಿನಲ್ಲಿದ್ದಂಥ ದೇವಸ್ಥಾನ ಮತ್ತು ಎಲ್ಲ ಇವರು ಭೇಟಿಯ ಮೂಲಕ ಒಂದು 101 ಎಡೆ ಇರುವಂಥ ಪದ್ಧತಿ ಇತ್ತು ಅಂತ ಕೇಳಿದ್ವಿ. ಅವನು ಭೇಟಿ ಮಾಡಿಕೊಂಡು ಒಂದು 7-8 ಹಳ್ಳಿಯವರು ಇಲ್ಲಿ ತಗೊಬಂದು ಶಿವರಾತ್ರಿ ಹಬ್ಬದ ದಿನ 3 ದಿನ ಆದಮೇಲೆ ಅಮಾವಾಸ್ಯೆ ದಿನ ಮಧ್ಯಾಹ್ನ 12 ಗಂಟೆಗೆ ಬಂದು ಸೇರಿ 10 ಹಳ್ಳಿಯವರು ಅವರು ಭೇಟಿ ಮಾಡಬೇಕು ಅಂದರೆ 101 ಎಡೆ ಇತ್ತು. ಆ ಮೂಲಕ ಇದು ನಂತರ ಆ ಪದ್ಧತಿ ನಶಿಸಿ ಹೋದ್ಮೇಲೆ 101 ಎಡೆಯ ಅನ್ನದ ಇವನ್ನ ಪ್ರಭಾವಿಟ್ಟು ಆ ಕಾರ್ಯವನ್ನು ಮಾಡಿಕೊಂಡು. ಇದೇ ಸಂದರ್ಭದಲ್ಲಿ ಸ್ಫೂರ್ತಿ ಚಿದಾನಂದ, ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಪುರಸಭೆ ಸದಸ್ಯ ಎಂಆರ್ ಜಗನ್ನಾಥ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.